ಓಕೆ. ಸೊ ಇಡೀ ಕುಟುಂಬಕ್ಕೆ ನೀವು ಎಷ್ಟು ಸಮಯ ಟೈಮ್ ಕೊಟ್ಟಿದ್ದೀರಾ ನಿಮ್ಮ ಇಡೀ ಜೀವನದಲ್ಲಿ? ನಾನು ರಾಜಕೀಯ ಜೀವನದಲ್ಲಿ ಸಮಯ ಕೊಟ್ಟಿಲ್ಲ ನಾನು. ಸೊ ಅದ್ರದ್ದು ರಿಗ್ರೆಟ್ ಏನಾದ್ರು ಇದೆಯಾ, ಸಮಯ ಕೊಡೋಕ್ಕಾಗಿಲ್ಲ ಅಂತ ಬೇಜಾರು ಏನಾದ್ರು ಇದೆಯಾ ನಿಮಗೆ? ನನಗೂ ಬೇಜಾರಿದೆ, ಇಲ್ಲ ಅಂತಲ್ಲ, ಆದರೆ ಕೊಡೋಕ್ಕಾಗಲ್ಲ. ನಮ್ಮ ವೃತ್ತಿಲಿ ಫ್ಯಾಮಿಲಿಗಿಂತ ನಮ್ಮ ವೃತ್ತಿ ದೊಡ್ಡದು ಅಂತೇಳಿ ನನ್ನ ಅಭಿಪ್ರಾಯ ಇಟ್ಕೊಂಡಿರ್ತಕ್ಕಂಥವನು. ಅದರಿಂದ ನಾನು ಹೆಚ್ಚಿನ ಸಮಯನ ಅವ್ರ ಜೊತೆ ಕಳೆಯೋಕ್ಕಾಗಿಲ್ಲ. ಸೊ ಆದರ್ಶ್ ಅವರೇ, ನೀವು ಡಾಕ್ಟರ್ ಆಗಿ ಇವಾಗ MD ಮಾಡ್ತಿದ್ದೀರಾ ಅಂತ ಕೇಳ್ಪಟ್ವಿ. ಸೊ ನಿಮ್ಮ ಪರಿಚಯವನ್ನು ಮಾಡ್ಕೊಡೋದಾದರೆ ನಿಮ್ಮ ಎಜುಕೇಷನ್ ಎಲ್ಲ ಎಲ್ಲಾಗಿತ್ತು? ನಾನು ಫಸ್ಟು ಇಲ್ಲೇ ಅನಂತ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇಲ್ಲಿ ನನ್ನ 7th ತನಕ ಮಾಡಿ 8th 9th 10th ಮಂಗಳೂರಿನಲ್ಲಿ ಒಂದು ಸತ್ಯಸಾಯಿ ವಿದ್ಯಾಕೇಂದ್ರ ಅಂತ ಒಂದು ಹಾಸ್ಟೆಲ್, ಗುರುಕುಲ ಪದ್ಧತಿ ಇರ್ತಕ್ಕಂಥ ಒಂದು ವಿದ್ಯಾಸಂಸ್ಥೆ, ಅಲ್ಲಿ ನಾನು ನನ್ನ ಹೈಸ್ಕೂಲನ್ನ ಮುಗಿಸ್ಕೊಂಡು ಆಮೇಲೆ ರಾಮಕೃಷ್ಣ ವಿದ್ಯಾಶಾಲಾ ಅಂತ ಸೇಮ್ ಅದೇ ಥರ ಇನ್ನೊಂದು ವಿದ್ಯಾಸಂಸ್ಥೆ, ಅಲ್ಲಿ ನನ್ನ ಮೈಸೂರಿನಲ್ಲಿ ನನ್ನ PU ಮುಗಿಸ್ಕೊಂಡು ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನನ್ನ MBBS ಮುಗಿಸಿದ್ದು. ಅದಾದಮೇಲೆ MD ಇತ್ತೀಚೆಗೆ 2 ವರ್ಷ ಆಗ್ತಾ ಬಂತು. ತುಮಕೂರಿನ ಶ್ರೀದೇವಿ ಆಸ್ಪತ್ರೆಯಲ್ಲಿ ನನ್ನ ಈಗ MD ಇಂಟರ್ನಲ್ ಮೆಡಿಸಿನ್ ಕೋರ್ಸನ್ನು ಇವಾಗ 2nd ಇಯರ್ ಓದ್ತಾ ಇದ್ದೀನಿ. ಒಂದು 6 ತಿಂಗಳಲ್ಲಿ ಎಕ್ಸಾಮ್ ಬರೆದು ಅದನ್ನು ಡಿಗ್ರಿ ಕಂಪ್ಲೀಟ್ ಮಾಡ್ಬೋದು. ಸೊ ಸರ್ ಹೇಳಿಬಿಟ್ರು ನನಗೆ ಟೈಮ್ ಕೊಡೋಕ್ಕಾಗಿಲ್ಲ ನನ್ನ ರಾಜಕೀಯ ಜೀವನದ ವ್ಯವಸ್ಥೆನಲ್ಲಿ ಅಂತ. ಸೊ ಸರ್ ಸಿಕ್ಕೋ ಟೈಮಲ್ಲಿ ನಿಮಗೆ ಫ್ರೀಯಾಗಿ ಸಿಕ್ಕಿದಾಗ ಯಾವ ವಿಚಾರದ ಬಗ್ಗೆ ಹೆಚ್ಚಿನ ಚರ್ಚೆ ಆಗುತ್ತೆ? ನಾನು ಹೇಳ್ದಂಗೆ ಹೆಲ್ತ್ ಬಗ್ಗೆನೇ ಜಾಸ್ತಿ. ಅವರಿಗೆ ಅವ್ರ ಆರೋಗ್ಯದ ಬಗ್ಗೆ ಭಾಳ ಕಾಳಜಿ ಇದೆ. ಅಂದರೆ ಏನಾದರೂ ರಾಜಕೀಯದಲ್ಲಿ ಸಾಧನೆ ಮಾಡಬೇಕು ಅನ್ನೋದಾದರೆ ಫಸ್ಟು ಅವ್ರ ಆರೋಗ್ಯನ ಚೆನ್ನಾಗಿ ಇಟ್ಕೋಬೇಕು ಅನ್ನೋದು ಅವ್ರು ಅರ್ಥಕೊಂಡಿದ್ದಾರೆ. ಹಾಗಾಗಿ ಅವ್ರು ಏನಂದರೆ ಆರೋಗ್ಯ ಹೇಗೆ ಸರಿ ಮಾಡ್ಕೋಬೋದು ನಾನು ಅಂತಕ್ಕಂಥದ್ದನ್ನು ಬಹಳಷ್ಟು ನನ್ನ ಹತ್ರ ಚರ್ಚೆ ಮಾಡ್ತಾರೆ.